ನಮ್ಮ ಹೆಂಡತಿ ಕಾರ್ ತಗೊಂಡಿದ್ ಖುಷಿಗೆ ಪಾರ್ಟಿ ಇಲ್ವಂತ ಫ್ರೆಂಡ್ಸ್ ಕೇಳಿದಕ್ಕೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ನಾವು ಡಿನ್ನರ್ ಮಾಡೋಣ ಅಂತ ಹೋಗಿರ್ತಕ್ಕಂಥ ಜಾಗನೇ ಕತ್ರಿಗುಪ್ಪೆ ಲೊಕೇಟ್ ಆಗಿರ್ತಕ್ಕಂಥ 1947. ಈ ಜಾಗ ಅಂತೂ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಡೈನಿಂಗ್ ಆಗಕ್ಕೆ ಒಳ್ಳೆ ಜಾಗ ಅಂತಾನೆ ಹೇಳ್ತೀನಿ. ನಾವು ಮೊದಲಿಗೆ ಶುರು ಮಾಡಿದ್ದು ಒಳ್ಳೆ ಮಾಕ್ಟೈಲ್ ಹಾಗೂ ಮಿಲ್ಕ್ ಶೇಕ್ಸ್ ಇಂದ. ನಾವು ಹೋಗಿ ಟೈಮ್ ಅಲ್ಲಿ ಹೊಸದಾಗಿ ಶೆಫ್ ಸ್ಪೆಷಲ್ ಮೆನು ಅಂತೆಲ್ಲ ಲಾಂಚ್ ಆಗಿತ್ತು. ಅದರಲ್ಲಿ ನಾವೇನೇನ್ ತಗೊಂಡ್ವಿ ನೋಡಿದ್ರೆ ಕಾರ್ನ್ ಸ್ಪಿನಾಚ್ ಫಿಂಗರ್, ಅದ್ರ ಜೊತೆಗೆ ಬ್ರಾಕ್ಲಿಲ್ ಮಾಡಿರ್ತಕ್ಕಂಥ ದೇಸಿ ವಿದೇಸಿ ಹಾಗೂ ಇವರ ಸ್ಪೆಷಲ್ ನನ್ನ ಫೇವರೇಟ್ ಆದಂತ ಪನ್ನೀರ್ ತಿರಂಗಿ ಟಿಕ್ಕಾ. ಟೇಸ್ಟ್ ವೈಸ್ ನೋಡಿದ್ರೆ ಬ್ರಾಕ್ಲಿನ ತಂದೂರಲ್ಲಿ ಸ್ಲೋ ಕುಕಿಂಗ್ ಮಾಡಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ತಿಂತಾ ಇದ್ರೆ ಅಂತೂ ಸಿಕ್ಕಾಬಡೆ ಜ್ಯೂಸಿಯಾಗಿ ಬಹಳನೇ ಅದ್ಭುತವಾಗಿತ್ತು. ಇನ್ನ ಇಲ್ಲಿನ ಪನ್ನೀರ್ ತಿರಂಗಿ ಟಿಕ್ಕಾ ಬಗ್ಗೆ ಹೇಳ್ಬೇಕಾದ್ರೆ ಪನ್ನೀರ್ ಅಂತೂ ಸಿಕ್ಕಾಬಡೆ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರುತ್ತೆ. ಮಸ್ಟ್ರೇ ಅಂತಾನೆ ಹೇಳ್ತೀನಿ. ಮೇನ್ ಕೋರ್ಸ್ ಅಲ್ಲಿ ಪೆಶ್ವಾರಿ ಕುಲ್ಚಾ ಹಾಗೂ ಕಾಶ್ಮೀರಿ ನಾನ್ ತಗೊಂಡ್ವಿ. ಅದಕ್ಕೆ ನಂಚ್ಕೊಳಕ್ ಏನೇನ್ ತಗೊಂಡ್ವಿ ನೋಡಿದ್ರೆ ಲಗಾನ್ ಕಿ ಸಬ್ಜಿ ಹಾಗೂ ಮ್ಯಾಂಗೋ ಪನ್ನೀರು. ರೈಸ್ ಐಟಮ್ ಅಲ್ಲಿ ಡಿಫ್ರೆಂಟ್ ಆಗಿ ನಾವು ಟ್ರೈ ಮಾಡೋಣ ಅಂತ ಇವರ ಸ್ಪೆಷಲ್ ಆದಂತ ಪಾವ್ ಬಾಜಿ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ವಿ. ಗ್ರೇವಿಲಿ ಮ್ಯಾಂಗೋ ಪನ್ನೀರು ಬಹಳ ವಿಭಿನ್ನವಾಗಿ ಹೊಸದಾದಂತ ಟೇಸ್ಟಿನ ಪರಿಚಯ ಕೊಡ್ತು. ಅದ್ರ ಜೊತೆಗೆ ಪಾವ್ ಬಾಜಿ ಬಿರಿಯಾನಿ ಬಗ್ಗೆ ಹೇಳ್ಬೇಕಾದ್ರೆ ಬಾಜಿಯ ಮಸಾಲ ಹಾಕಿ ಬಿರಿಯಾನಿನ ಮಾಡ್ತಾರೆ. ಈ ಜಾಗನಂತೂ ಹೈಲಿ ರೆಕಮೆಂಡ್ ಮಾಡ್ತೀರಿ, ಒಮ್ಮೆ ಟ್ರೈ ಮಾಡಿ ನೋಡಿ.